जय मंगलम जय नमः पार्वती शिव हर हर महादेव हर ओ गुरुर्ब्रह्मा गुरुर्विष्णु गुरुदेवो महेश्वरा गुरवे साक्षात् परब्रह्मा तस्मै श्री गुरवे नमः तस्मै श्री गुरवे नमः ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೆ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಶ್ರೀಮನ್ನಿಜುಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು ಬಸವಾದಿ ಪ್ರಮತರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿಮುನಿಗಳಿಗೆ ನನ್ನ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳೇ ಇವತ್ತಿನ ವಿಷಯ ಅಧಿಕರಣವಾಗಿ ಇಟ್ಟುಕೊಂಡಿರುವ ಯಾವುದು ಅಂತ ಕೇಳಿದ್ರೆ ಕಡುಲೋಭದಿಂದ ಅನ್ಯದುರ್ಗುಮುಂಟೆ. ಕಡುಲೋಭದಿಂದ ಅನ್ಯದುರ್ಗುಮುಂಟೆ ಅಂತಂದ್ರೆ ಇಲ್ಲಿ ಕಡು ಅಂತಂದ್ರೆ ಏನು? ಕಡು ಅಂತಂದ್ರೆ ಭಾಳಷ್ಟು, ಲೋಭಿ ಅಂತಂದ್ರೆ ಎಲ್ಲ ನನಗೆ ಆಗಬೇಕು, ನನ್ನ ಬಿಟ್ಟರೆ ಇನ್ನೊಬ್ಬರಿಗೆ ಸಿಗಬಾರದು, ದುರ್ಬುದ್ಧಿ, ದುರ್ಗುಣ, ದುರ್ಬುದ್ಧಿ ದುರ್ಗುಣ ಎಲ್ಲ ನನಗೆ ಬೇಕನ್ನತಕ್ಕಂಥ ಮನುಷ್ಯ ಅವ ಏನಾಗ್ತಾನಂದ್ರೆ ಕಡು ಲೋಭಿ ಆಗ್ತಾನ, ದುರ್ಗುಣವುಳ್ಳವಕ್ಕಾನ, ಜಿಪುಣಕ್ಕಾನ, ಯಾರಿಗೇನು ಸಿಡಿಸುವುದಿಲ್ಲ, ಯಾರಿಗೂ ದಾನ ಧರ್ಮವನ್ನು ಮಾಡುವುದಿಲ್ಲ, ಯಾರಿಗೂ ಸಹಾಯನೂ ಮಾಡುವುದಿಲ್ಲ, ಎಲ್ಲ ನನಗೆ ಬೇಕತ್ತಾನ. ಎಷ್ಟು ವರ್ಷ ಇರುವುದೈತನ್ನೋದು ಅವನಿಗೆ ಗೊತ್ತಿಲ್ಲ. ಮೃತ್ಯು ದೇವತೆ ಯಾವ ಸಮಯದಲ್ಲಿ ನಮ್ಮನ್ನು ಕರೆದು ಒಯ್ತೈತೆ ಅನ್ನೋದು ಅದು ಗೊತ್ತಿಲ್ಲ. ಒಟ್ಟು ಬೇಕು ಸಂಗ್ರಹ ಮಾಡೋದಕ್ಕೆ ಕಡುಲೋಭ ಅಂಥೇಳಿ. ಈಗ ನದಿ ನೀರುಗಳು, ಹಳ್ಳದ ನೀರುಗಳು ಎಲ್ಲಿ ಹೋಗ್ತಾವ? ಸಮುದ್ರದೊಳಗೆ ಹೋಗ್ತಾವ. ಸಮುದ್ರದಾಗ ಹೋದಾಗ ಎಲ್ಲ ನದಿಗಳನ್ನು ತುಂಬ್ಕೋತದ. ಸಮುದ್ರ ದೊಡ್ಡದಾಗಿ ಬಿಡ್ತತಿ, ಹರಿಯಂಗಿಲ್ಲ ಅದು. ಎಲ್ಲ ಬಂದದಕ್ಕೆ ಬಾಣ ಅಂತದ. ಎಲ್ಲರೂ ಬರ್ರಿ, ಎಲ್ಲ ನದಿಗಳು ಹೋಗಿ ಅಲ್ಲೇ ಸೇರ್ತಾವ. ಎಲ್ಲ ನನಗೆ ಬೇಕತ್ತತ್ಲೆ ಅದು ಸಮುದ್ರ ಎಲ್ಲವನ್ನು ತಗೋತತ್ಲೆ, ಹೊರಗೆ ಬಿಡಂಗಿಲ್ಲ. ಆ ನೀರೇನಕ್ಕದ ಅಂದ್ರೆ ಉಪ್ಪಿನ ನೀರಕ್ಕದ. ಸಮುದ್ರ ನೀರು ಹೆಂಗಿರ್ತಾವ್ರಿ ಅಂತ ಕೇಳಿದ್ರೆ ಉಪ್ಪುಪ್ಪ ಇರ್ತಾವ, ಉಪ್ಪು ಅಲ್ಲೇ ಸಿಗ್ತತಿ. ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಈ ಕಡುಲೋಭಿಯನ್ನು ಯಾವಾತನು ಮಾಡಬಾರದು. ಯಾಕಂತ ಕೇಳಿದ್ರೆ ಈಗ ಹೊಲಗಳು ಇರ್ತಾವ, ಒಡ್ಡುಗಳು ಇರ್ತಾವ, ದೊಡ್ಡ ದೊಡ್ಡ ಒಡ್ಡುಗಳಿದ್ರೆ ಮಳೆಯಾಗಿ ನೀರು ತುಂಬುತ್ತಾವೆ.
ನಮ್ಮೂರಾಗ ಹುಣ್ಸಾಳದಾಗ ನಮ್ಮನ್ನು ಒಡ್ಡುಗಳು ರೀ ದೊಡ್ಡ ದೊಡ್ಡ ಒಂದು ದೊಡ್ಡ ಸಾಡಿ ಬಿಟ್ಟು ಬಿಟ್ಟಿದ್ವಿ ನಾವು. ಒಡ್ಡ ತುಂಬಿತ್ತಂದ್ರೆ ಭಾಳ ಮಳೆ ಎಕ್ಕಿತ್ತಾಗ ಸಾಡಿ ಒಳಗೆ ಬಿಟ್ಟಿವಿ ಅಂದ್ರೆ ಅದು ಬುಕ್ಕಿತ್ತು ಪಾಸಕ್ಕೆ. ಹಂಗೆ ಒಡ್ಡುಗಳಿಗೆ ಸಾಡಿ ಇಲ್ಲದಿದ್ರೆ ಏನಾಗ್ತದೆ, ಮಳೆ ಬಂದ್ರೆ ನೀರು ತುಂಬಿದ್ರೆ ಎಲ್ಲವನ್ನು ಕೊಚ್ಕೊಂಡು ಹೋಗಿಬಿಡ್ತೈತೆ, ಹೊಲದಾಗ ಏನು ಉಳಿಯಂಗಿಲ್ಲ. ಹಂಗೆ ಸಾದಾ ಸಾಡಿವನ್ನು ಬಿಟ್ಟೆಪ್ಪ ಅಂತಂದ್ರೆ ಅದು ನೀರು ಎಷ್ಟು ಬೇಕು ಅಷ್ಟು ಹೋಗಿ ಉಳಿದಷ್ಟಲ್ಲಿ ನೆನೆದು ಬಿಳಿ ಬರ್ತೈತಿ. ಹೀಗಿರುವಾಗ ಮನುಷ್ಯ ಸಾಡಿಯನ್ನು ಬಿಡಲಿಕ್ಕೆ ಹೆಂಗೆ ನೀರು ಹೋಗುವುದಿಲ್ಲಲ್ಲ, ಅದರಂತೆ ಒಡ್ಡು ಒಡೆದು ಒಮ್ಮೆ ಹೋಗ್ತೈತಿ. ಹಂಗಾಗಬಾರ್ದು ಮನುಷ್ಯ. ಒಂದಿಷ್ಟು ಸಾಡಿಯನ್ನು ಬಿಡಬೇಕು, ನೀರು ಹೋಗಾಕ ಬಿಡಬೇಕು. ಹಂಗೆ ತಾನು ಗಳಿಸಿರತಕ್ಕಂಥ ಹಣವನ್ನು ಸತ್ಸಂಗಕ್ಕೆ ಒಂದಿಷ್ಟು ಕೊಡಬೇಕ, ದೇವರಿಗೆ ಗುಡಿ ಗುಂಡಾರಗಳಿಗೆ ಕೊಡಬೇಕ, ಹೊರರಿಗೆ ಉಪಕಾರ ಮಾಡಬೇಕು. ಆದರೆ ಕಡು ಲೋಭಿ ಆಗಬಾರ್ದು. ಅತಿಯಾಗಿ ಕಡು ಲೋಭಿಯಾದಂತಂದ್ರೆ ಆ ಮನುಷ್ಯ ಮುಂದೇನಕ್ಕನ ಜನ್ಮವನ್ನು ಏನು ತಾಳ್ತಾನೆ ಅನ್ನೋದು ಅವನಿಗೆ ಗೊತ್ತಿಲ್ಲ. ಗೊತ್ತೈತೇನಂದ್ರೆ ಇಲ್ಲ, ಹೊಟ್ಟೆ ಎಲ್ಲ ನನಗಾಗಬೇಕು. ಹೀಗಿರುವಾಗ ಒಂದು 4 ಮಂದಿ ಮಕ್ಕಳಿದ್ರು. ತಂದೆ ಭಾಳ ಗಳಿಸಿದ್ದ, ಅವ ಕಡು ಲೋಭಿನ ಇದ್ದ. ಯಾರಿಗೂ ಏನು ಕೊಡ್ತಿರ್ಕಿಲ್ಲ, ಒಂದು ದುಡ್ಡ ಮಕ್ಕಳಿಗೆ ತೋರಿಸ್ತಿರ್ಕಿಲ್ಲ. ಎಲ್ಲವನ್ನ ಸಂಪತ್ತು ಎಲ್ಲ ದುಡ್ಡಿಲೆ ಬಂಗಾರ ತರೋದು, ಬೆಳ್ಳಿ ತರೋದು, ಒಂದು ನೆಲಮಣಿ ಮಾಡಿದ್ದ. ಆ ನೆಲಮಣಿ ಒಳಗೆ ಒಂದು ಕಪಾಟದಾಗ ಇಟ್ಟು ಬಿಟ್ಟಿದ್ದ. ಮಕ್ಕಳಿಗೆ ಸಹಿತ ಗೊತ್ತಿದ್ದಿರ್ಕಿಲ್ಲ. ದಿನ ಏನು ಮಾಡ್ತಿದ್ದ ಮುದಕ ಅಂತ ಕೇಳಿದ್ರೆ, ಕೀಲಿ ಕೈಯ ನಡ್ನ ಕಟ್ಕೊಂಡು ಸೀದಾ ಆ ನೆಲಮನಿಗೆ ಹೋಗ್ತಿದ್ದ. ನೆಲಮನಿಗೆ ಹೋಗಿ ಕೀಲಿ ತೆರೆದ ಆ ಸಂಪತ್ತೆಲ್ಲವನ್ನು ಕಣ್ತುಂಬ ನೋಡ್ತಿದ್ದ. ನೋಡುತ್ತಿರುವಾಗ ನೋಡಿ ಆನಂದ ಭರಿತಾಗಿ ಮತ್ತೆ ಕೀಲಿ ಹಾಕ್ಕೊಂಡು ಬರ್ತಿದ್ದ. ಬಂದ ಊಟ ಗೀಟ ಮಾಡ್ತಿದ್ದ. ಮಕ್ಕಳಿಗೂ ಹೇಳಲಿಲ್ಲ, ಸ್ವಸ್ತ್ಯಾರಿಗೂ ಹೇಳಿರ್ಕಿಲ್ಲ. ಅಂಥ ಕೊಡುಲೋಗಿ ಮನುಷ್ಯ. ಮುಪ್ಪಾವಸ್ತಿ ಬತ್ರಿ, ಇದು ವಯಸ್ಸಿರಂಗಿಲ್ಲಲ್ಲ. ಬಾಲಾವಸ್ಥಾ ಕ್ರೀಡಾಸಕ್ತ, ತರುಣಾವಸ್ಥಾ ತರುಣೀರಕ್ತ, ಮುಪ್ಪಾವಸ್ಥಾ ಚಿಂತಾಮಗ್ನ ಅಂಥೇಳಿ ಮುಪ್ಪ ಬರುವುದನ ಇದು. ಮುಪ್ಪವತ್ತು ಮುದುಕನಿಗೆ ಏಳಾಕ ಕುಂಡ್ರಾಕ ಬರದಾತು. ಈಗ ಹೊಕ್ಕತ್ಯೋ ಆಗ ಹೊಕ್ಕತ್ಯೋ ಹಿಂಗೆ ಇತ್ತ ಪರಿಸ್ಥಿತಿ. ಆ ಟೈಮ್ದಾಗರ ಮಕ್ಕಳಿಗೆ ಹೇಳಬೇಕಲ್ಲ, ನೋಡ್ರಪ್ಪ ನೆಲಮಣಿ ಮಾಡೇನಿ, ಅದರೊಳಗೆ ಸಂಪತ್ತಿಟ್ಟನಿ, ತಗೋರಿ ಕೀಲಿಕೆ ಅನ್ಬೇಕಲ್ಲ ಮುದಕ. ಅಂಡ್ಲೇ ಇಲ್ರಿ, ನಡ್ಯಾಕ ಬರವಲ್ತು. ಗಾಡಿ ಹಿಡ್ಕೋತ ಹೋದ ನೆಲಮನಿಗೆ. ಅಲ್ಲಿ ಹೋಗಿ ಏನು ಮಾಡಿದ, ಬಾಗಿಲ ತರದ ಕಬ್ಬಿನ ಬಾಗಿಲವನ್ನು ಹಚ್ಚಿದ್ದ. ಅದಕ್ಕೆ ಕಟ್ಟಿಗೆದಲ್ಲ, ಕತ್ಲ. ನೆಲಮನಿ ಒಳಗೆ ಕತ್ಲಿರ್ತೈತ್ರಿ. ಒಂದದ ಮೇಣಬತ್ತಿ ಹಚ್ತದ, ಕಡ್ಡಿ ಕೊರದ ಮೇಣಬತ್ತಿ ಹಚ್ಚಿ ಆ ಬೆಳಕಿನಾಗ ಅದನ್ನೆಲ್ಲ ನೋಡ್ತದ. ಬಾಗಿಲ ತಕ್ಕೊಂದಲ್ಲ, ಮತ್ತು ಬಾಗಿಲ ಹಾಕ್ಕೊಂಡನ ನೋಡ್ತದ. ಹೀಗೆ ನೋಡ್ತಿರುವಾಗ ನೋಡಿದ, ಜಡದ ಬಾಗಿಲ ಹಾಕಿದ್ದ. ಮುಪ್ಪಾವಸ್ಥ, ಹಸಿವರ ಮನಗಂಡ ಆಗೈತಿ, ತ್ರಾಸಾಗತ್ತೈತಿ. ಬಾಗ್ಲಾರ ಬರುವತ್ತು ಜಗ್ಗಿದ್ರೆ ಶಕ್ತಿ ಇಲ್ಲ, ಒದರಿದ್ರೆ ಅಲ್ಲಿ ಯಾರು ಕೇಳ್ಬೇಕು? ನೆಲಮನಿ ಒಳಗೆ
ಆ ಹಸದ ಮ್ಯಾನಬತ್ತಿಯನ್ನು ಬಾಯಾಗ ಹಾಕ್ಕೊಂಡ ಮುದುಕ ಪ್ರಾಣ ಬಿಟ್ಟ. ಪ್ರಾಣ ಬಿಟ್ಟ. ನಮ್ಮಪ್ಪ ಎಲ್ಲಿ ಹೋಗ್ಯಾನ ಎಲ್ಲ ಅಡ್ಡಾಡಿದು ಮಕ್ಕಳ ಎಲ್ಲೂ ಸಿಗಲಿಲ್ಲ. ಎಲ್ಲಿ ಹೋಗಿದ್ದಾನು ವಿಚಾರ ಮಾಡಿದ್ರು. ನೆಲಮಣಿ ಅನಕ ಗುರ್ತ ಇಲ್ಲ. ಎಷ್ಟಾದರೂ ಮ್ಯಾಲ ಅಡ್ಡಾಡ್ತಿದ್ರೆ ಮನುಷ್ಯ ಹಿಂಗಾದ್ರೆ ಕಡುಲೋಬಿ ಅನಿಸ್ಕೋತಾನ. ಮುಂದಿನ ಜನ್ಮಕ್ಕೆ ಏನಾಗಿ ಬರ್ತಾನಂದ್ರೆ ಕಡುಲೋಬಿಯಾದಂಥ ಮನುಷ್ಯ. ಆ ಮನುಷ್ಯ ಹೆಂಗತ್ತು ಕೇಳಿದ್ರೆ ಹೊಟ್ಟಿನ ಬನಿ ಮೇಲೆ ನಾಯಿ ಇದ್ದಾಗ. ಆ ನಾಯಿ ಹೊಟ್ಟರ ತಿಂತದ ಇಲ್ಲ, ಎತ್ತುಗಳಿಗೆ ಹಾಕಾಕರ ಬಿಡ್ತೈತೇನಂದ್ರೆ ಕಡಿಯಾಕ ಬರ್ತೈತಿ. ಹೆಂಗೆ ಒಯ್ಬೇಕ್ರಿ ಹೊಟ್ಟಿನ ಬನಿ ಮೇಲೆ ನಾಯಿ ಇದ್ದಂಗೆ ಅಂತ ಹೇಳ್ಯಾರ ಶ್ರೀಮನ್ ನಿಜೂನ ಶಿವಯೋಗಿಗಳವರು. ಕಡುಲೋಬಿಯಾದಂಥ ಮನುಷ್ಯ ಹೊಟ್ಟಿನ ಬನಿ ಮೇಲೆ ನಾಯಿ ಇದ್ದಂಗೆ ಅಂತ ತಿಳ್ಕೊಂಡು ಹೋಗ್ತಾರೆ. ಹೊಟ್ಟಿನ ಬನಿ ಮೇಲೆ ನಾಯಿ. ಅದಕ್ಕೆ ಮನುಷ್ಯ ಕಡುಲೋಬಿ ಆಗಬಾರದು. ಕಡುಲೋಬಿ ಆತಂದ್ರೆ ಹೆಗ್ಗನಾಗಿ ಹುಟ್ಟೋದಕ್ಕೈತಿ ನೋಡಿ ಮುಂದಿನ ಜನ್ಮಕ್ಕೆ. ಈಗ ನಮ್ಮ ಮನ್ಯಾಗ ಹೆಗ್ಗನಾಗ್ಯಾವ, ನಿಮ್ಮ ಮನ್ಯಾಗ ಹೆಗ್ಗನಾಗ್ಯಾವ ಒತ್ತಿರ್ತಾರಲ್ಲ, ಅವು ಹಿಂದಿನ ಜನ್ಮದಾಗ ಹುಗದಿಟ್ಟಿರ್ತಾವ ಸಂಪತ್ತು. ಹುಗದಿಟ್ಟಿರ್ತಕ್ಕಂಥ ಸಂಪತ್ತ ಸ್ಮೃತಿಗೆ ಬರ್ತೈತೆ ಅವಕ್ಕೆ. ಹೆಗ್ಗನಾಗಿ ಹುಟ್ಟಿದ್ದಕ್ಕೆ ನಾನು ಹುಗದಿಟ್ಟಿನಲ್ಲ ಇಲ್ಲೇ, ಆ ಕಾರಣಕ್ಕಾಗಿ ಕೆದರ್ತಾವೆ, ಹಡ್ತಾವೆ, ಹಡ್ ಹುಗಿತಾವೆ. ಪುಣ್ಯಾತ್ಮರೇ ಜೀಪುಣತನ ಮಾಡಿದ್ರೆ, ಕಡುಲೋವಿ ಆದ್ರೆ ಏನಾಗಬೇಕತಿ? ಹೆಗ್ಗನಾಗಿ ಹುಟ್ಟುದಕ್ಕತಿ. ಮುಂದಿನ ಜನ್ಮದಲ್ಲಿ ಅದಕ್ಕೆ ಕಡುಲೋವಿ ಆಗಬಾರದು. ಅವರಿಗೂ ಚಲೋ ಆಗಬೇಕು, ನಮಗೂ ಚಲೋ ಆಗಬೇಕು, 4 ಮಂದಿಗೆ ಕೊಡಬೇಕು. ಮಕ್ಕಳಿಗೆ ಸಹಿತ ಹೇಳಿಲ್ಲ ಮನುಷ್ಯ ಅಂದ್ರೆ ಎಷ್ಟು ಕಡುಲೋಬಿ ಇರಬಾರ್ದ್ರಿ. ಅದಕ್ಕೆ ಕಡುಲೋಭದಿಂದ ಅನ್ಯ ದುರ್ಗಮುಂಟೆ ಅಂಥೇಳಿ ಶ್ರೀಮನ್ ನಿಜೂನ ಶಿವಯೋಗಿಗಳವರು ತಮ್ಮ ಕೈವಲ್ಯ ಪದ್ಧತಿಯಲ್ಲಿ ಹೇಳಿಕೊಂಡು ಬಂದಾರ. ಅದಕ್ಕೆ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಉದಾರ ಮನಸ್ಸಿನವಾಗಬೇಕು. ಉದಾರ ಮನಸ್ಸಿನಿಂದ ದಾನ ಧರ್ಮ ಪರೋಪಕಾರವನ್ನು ಮಾಡಿದರೆ ಪುಣ್ಯವನ್ನು ಗಳಿಸ್ತಾನಂತ ತಿಳ್ಕೊಂಡು ಈ 2 ಪುಷ್ಪಗಳನ್ನು ಸದ್ಗುರುನಾಥನ ಪಾದದ ಮೇಲಿಟ್ಟ ಮುಗಿಸ್ತಾ ಇದ್ದೀನಿ. ತತ್ಸತ್ ಪರಬ್ರಹ್ಮಣೇ ನಮಃ. ಹರಿ ಓಂ.